टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಜೋರಾಗಿರುವಂತಹ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ನಾನೀಗ ಸಮಾವೇಶ ನಡೆಯುವಂತಹ ಮಹಾರಾಜ ಕಾಲೇಜು ಮೈದಾನದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ವ್ಯವಸ್ಥಿತವಾಗಿ ಸಾಧನಾ ಸಮಾವೇಶಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಂದರೆ ಬೃಹತ್ ಆದಂತಹ ವೇದಿಕೆಯನ್ನು ನಿರ್ಮಿಸಲಾಗಿದೆ. ಎಲ್ಲ ಶಾಸಕರು ಸಚಿವರು ಕುಳಿತುಕೊಳ್ಳಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಬದಿಯಲ್ಲಿ ನೀವು ನೋಡೋದಾದ್ರೆ ಅಂದರೆ ಸರ್ಕಾರದ ಗ್ಯಾರಂಟಿಗಳೇನಿದೆ ಆ ಸಾಧನೆಯನ್ನು ಜನರಿಗೆ ತಿಳಿಸಬೇಕು ಅಂತೇಳಿ ವಿಭಿನ್ನವಾಗಿ ವಿಶೇಷವಾಗಿ ಧಾನ್ಯಗಳ ಮುಖಾಂತರ ಆ 5 ಯೋಜನೆಗಳನ್ನು ಸಹ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತ, ಮೈಸೂರು ಮತ್ತು ಕೃಷಿ ಇಲಾಖೆಯವರು ಈ ಒಂದು ವಿಶೇಷವಾದಂತಹ ಧಾನ್ಯಗಳಿಂದ ಮಾಡಿದಂಥದ್ದು ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಎಲ್ಲವನ್ನೂ ಸಹ ಧಾನ್ಯಗಳಲ್ಲೇ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಎರಡೂ ಬದಿಯಲ್ಲೂ ಸಹ ಆ ರೀತಿಯಾಗಿ ಗ್ಯಾರಂಟಿಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ಜಿಲ್ಲಾಡಳಿತದಿಂದ ಅತ್ಯಂತ ಆಕರ್ಷಕವಾಗಿ ಆ 5 ಯೋಜನೆಗಳನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಸಮಾವೇಶವನ್ನು ನೋಡಿದರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಸಮಾವೇಶದಲ್ಲಿ ಒಂದು ರ್ಯಾಂಪ್ ಅನ್ನು ನಿರ್ಮಿಸಲಾಗಿದೆ. ಅಂದರೆ ಮುಖ್ಯ ವೇದಿಕೆಯಿಂದ ಸಾರ್ವಜನಿಕರು ಕುಳಿತುಕೊಳ್ಳುವಂತಹ ಸ್ಥಳದವರೆಗೂ ಸಹ ಸುಮಾರು 200 ಮೀಟರ್ವರೆಗೂ ಸಹ ಈ ಒಂದು ರ್ಯಾಂಪನ್ನು ಇಲ್ಲಿ ನಿರ್ಮಿಸಲಾಗಿದೆ. ಈ ರ್ಯಾಂಪ್ನ ಮುಖಾಂತರವಾಗಿ ಆ ನಾಯಕರುಗಳು ಬರೋದು ಅಂದರೆ ಜನರ ಮಧ್ಯದಲ್ಲೇ ನಾಯಕರುಗಳು ನಡೆದುಕೊಂಡು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರ್ಯಾಂಪನ್ನು ಮಾಡಲಾಗಿದೆ. ಸೊ ಇದೇ ಪ್ರಥಮ ಬಾರಿಗೆ ಈ ರೀತಿಯಾದಂಥ ಒಂದು ರ್ಯಾಂಪನ್ನು ನಿರ್ಮಿಸಲಾಗಿದೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ, ಅದೇ ರೀತಿಯಾಗಿ ಸಚಿವ K ವೆಂಕಟೇಶ್ ಈ 5 ಜನಗಳು ಈ ಒಂದು ರ್ಯಾಂಪ್ನಲ್ಲಿ ಜನಗಳ ಮಧ್ಯೆ ನಡೆದುಕೊಂಡು ಬರ್ತಾರೆ. ಸೊ ಜನಗಳ ಮಧ್ಯೆ ನಾವಿದ್ದೇವೆ ಅಂತೇಳಿ ತೋರಿಸುವಂತಹ ಪ್ರಯತ್ನ ಇದರಿಂದ ಆಗ್ತಾ ಇದೆ. ಇದರ ಜೊತೆಗೆ ಇದು ಸಾಧನಾ ಸಮಾವೇಶದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಒಂದು ಚರ್ಚೆ ಆರಂಭವಾಗಿತ್ತು. ಅದಕ್ಕೆ ಪೂರಕ ಎನ್ನುವಂತೆ ನೀವೀಗೇನು ನೋಡ್ತಾ ಇದ್ದೀರಾ ಈ ಒಂದು ಭಾವಚಿತ್ರಗಳನ್ನು, ಅಂದರೆ ಇಲ್ಲಿ ಬರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು, ಸಾರ್ವಜನಿಕರಿಗೆ ಏನು ಆಸನಗಳ ವ್ಯವಸ್ಥೆ ಮಾಡಿದರೆ ಪ್ರತಿಯೊಂದು ಆಸನದಲ್ಲಿಯೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಇಡುವಂಥ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿ ಬರುವಂಥ ಎಲ್ಲರೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಹಿಡಿದುಕೊಂಡೇ ಕುಳಿತುಕೋಬೇಕು. ಮತ್ತು ಕಾರ್ಯಕ್ರಮ ಮುಗಿಯುವವರೆಗೂ ಸಹ ಸಿದ್ದರಾಮಯ್ಯ ಅವರ ಭಾವಚಿತ್ರ ರಾರಾಜಿಸ್ತಾ ಇರಬೇಕು ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಂದು ಆಸನದಲ್ಲೂ ಸಹ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಾವಿರಾರು ಕುರ್ಚಿಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಎಲ್ಲ ಕುರ್ಚಿಗಳಲ್ಲೊಂದು, ಪ್ರತಿಯೊಂದು ಕುರ್ಚಿಯಲ್ಲೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಇಡಲಾಗಿದೆ. ಹೀಗಾಗಿಯೇ ಈ ಒಂದು ಸಮಾವೇಶ ಏನಿದೆ ಇದು ರಾಜಕೀಯವಾಗಿ ಸಾಕಷ್ಟು ಲೆಕ್ಕಾಚಾರಗಳಿಗೆ ನಾಂದಿ ಆಡ್ತದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಸಾಧನಾ ಸಮಾವೇಶದ ಹೆಸರಿನಲ್ಲೇ ಒಂದೇ ಕಲ್ಲಿನಲ್ಲಿ ಸಾಕಷ್ಟು ಅಕ್ಕಿಗಳನ್ನು ಹೊಡಿಲಿಕ್ಕೆ ಮುಂದಾದ್ರ ಅನ್ನೋ ಒಂದು ಪ್ರಶ್ನೆ, ಚರ್ಚೆ ಸಹ ಆರಂಭವಾಗಿತ್ತು. ಯಾಕಂದರೆ ಒಂದು ಕಡೆ ಸ್ವಪಕ್ಷದವರೇ ಸಾಕಷ್ಟು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತುಗಳನ್ನಾಡಿದ್ರು. DCM DK ಶಿವಕುಮಾರ್ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಆಗಿತ್ತು. ಹೀಗೆ ಸ್ವಪಕ್ಷೀಯರಿಗೆ ಒಂದು ಉತ್ತರವನ್ನು ನೀಡಬೇಕು. ಅದರ ಜೊತೆಗೆ ವಿಪಕ್ಷದವರು ಸಹ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರು. ಭವಿಷ್ಯಗಳನ್ನು ಹೇಳುವಂಥದ್ದು, ನವೆಂಬರ್ನಲ್ಲಿ ಮಹಾಕ್ರಾಂತಿ ಆಗ್ತದೆ, ಸಿಎಂ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತೇಳಿ ಭವಿಷ್ಯವನ್ನು ಹೇಳ್ತಿದ್ರು. ಆ ವಿರೋಧ ಪಕ್ಷದವರಿಗೂ ಸಹ ಟಾಂಗನ್ನು ಕೊಡುವಂಥದ್ದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನು ಹೈಕಮಾಂಡ್ ಇದೆ, ಹೈಕಮಾಂಡ್ಗೆ ಬಲಾಬಲವನ್ನು ಪ್ರದರ್ಶಿಸುವಂಥದ್ದು. ಅಂದರೆ ತವರು ಜಿಲ್ಲೆಯ ಮುಖಾಂತರವಾಗಿ, ತವರು ಜಿಲ್ಲೆಯ ಸಮಾವೇಶದ ಮುಖಾಂತರವಾಗಿ ತಮಗಿರುವಂತಹ ಬಲಾಬಲ, ಒಂದು ಕಡೆ ಜನರ ಬೆಂಬಲ, ಮತ್ತೊಂದು ಕಡೆ ಶಾಸಕರು ಸಚಿವರು ಯಾವ ರೀತಿಯಾಗಿ ಸಿದ್ದರಾಮಯ್ಯ ಪರ ನಿಂತಿದ್ದಾರೆ, ಇದೆಲ್ಲದರ ಒಂದು ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದೇ ಕಾರಣಕ್ಕಾಗಿ ಅತ್ಯಂತ ವ್ಯವಸ್ಥಿತವಾಗಿ ತಮ್ಮ ತವರು ಜಿಲ್ಲೆಯಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜಿಸಿರುವಂಥದ್ದು. ಏನು ಈ ಸಮಾವೇಶದ ಮುಖಾಂತರವಾಗಿ ಆ ಉತ್ತರಗಳನ್ನು ಕೊಡುವಂಥ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಇದರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ ಎಲ್ಲರ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಆಗ್ತದೆ. ಯಾಕಂದರೆ ಪ್ರಮುಖವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು ಅಥವಾ DCM DK ಶಿವಕುಮಾರ್ ಇರ್ಬೋದು, ಇವರು ಮಾಡುವಂತಹ ಭಾಷಣ ಏನಿದೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ದಿಕ್ಸೂಚಿ ಆಗೋದು ಖಂಡಿತ. ಯಾಕಂದರೆ ಇವತ್ತಿನ ಭಾಷಣ ಏನಿದೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ಬಹಿರಂಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ CM ಆಗಿರ್ತೇನೆ, ಯಾವುದೇ ಪವರ್ ಶೇರಿಂಗ್ ಪ್ರಶ್ನೆ ಇಲ್ಲ ಅಂತ ಹೇಳಿದರು. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬೆಂಬಲಿಗರುಗಳು DK ಶಿವಕುಮಾರ್ CM ಆಗೇ ತೀರ್ತಾರೆ ಅನ್ನೋ ಮಾತುಗಳನ್ನ ಮುಂದುವರಿಸಿದ್ರು. ಹೀಗಾಗಿ ಇವತ್ತಿನ ಈ ಒಂದು ಸಾಧನಾ ಸಮಾವೇಶದಲ್ಲಿ ಈ ಎಲ್ಲ ಚರ್ಚೆಗಳ ನಂತರ ನಡೀತಾ ಇರುವಂತಹ ಈ ಒಂದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಭಾಷಣದಲ್ಲಿ ಯಾವ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, DCM DK ಶಿವಕುಮಾರ್ ಸಹ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ, ಅದು ಖಂಡಿತವಾಗಿಯೂ ಕಾಂಗ್ರೆಸ್ನ ಮುಂದಿನ ಒಂದು ದಿಕ್ಸೂಚಿ ಏನಿದೆ ಅದು ಆಗಲಿದೆ ಅನ್ನೋದು ಎಲ್ಲ ರಾಜಕೀಯ ಲೆಕ್ಕಾಚಾರ ಆಗಿದೆ. ಹೀಗಾಗಿ ಈ ಒಂದು ಏನು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ
ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒಂದು ಸಾಧನಾ ಸಮಾವೇಶ ಜೊತೆಗೆ CM ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಅಂತ ಹೇಳಲಾಗ್ತದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.